ಹಾಯ್ ಸೀಸ್, ಇವತ್ತು ಈವ್ನಿಂಗ್ ಸ್ಪೆಷಲ್ ಏನು ಮಾಡತ್ತೀರಿ? ಗೆಸ್ ಮಾಡು ಏನಿರ್ಬೋದು. ಕ್ಲೀವ್ ಕೊಡಿ ಹೇಳ್ತೀನಿ. ಇದು ನಿನ್ನ ಫೇವ್ರೆಟ್, ಬಟ್ ನೀ ಅಂಗಡಿಯಾಗಿಂದ ತಿನ್ನಂಗಿಲ್ಲ, ಮನ್ಯಾಗ ಮಾಡಿದ್ರಷ್ಟೇ ತಿಂತಿ. ಓ, ಪಾನಿಪುರಿನಾ? ಹಾಂ, ಎಸ್ ಕರೆಕ್ಟ್. ನಾನಿವತ್ತು ಪಾನಿಪುರಿ ರೆಸಿಪಿಯನ್ನು ಮನೆಯಲ್ಲೇ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ. ಹಾಗಾದರೆ ನೋಡೋಣ ಪಾನಿಪುರಿ ರೆಡಿ ಮಾಡೋಕ್ಕೆ ಏನೇನು ಬೇಕಂತ. ಸೊ ನಾನಿಲ್ಲಿ 3 ಆಲೂಗಡ್ಡೆಯನ್ನು ಫಸ್ಟಿಗೆ ತೊಗೋತಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು 2 ರಿಂದ 3 ವಿಷಲ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಆಮೇಲೆ ನಾನು ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿರುವಂಥ ಅರ್ಧ ಶೂಡಾಗುವಷ್ಟು ಕೊತ್ತಂಬರಿಯನ್ನು ಕಟ್ ಮಾಡಿ ಹಾಕ್ತಿದ್ದೀನಿ. ಮತ್ತು ಮೆಣಸಿನ್ಕಾಯಿ 3 ರಿಂದ 4 ಮೆಣಸಿನ್ಕಾಯಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊಂಡ್ಬಿಟ್ಟು ಮಿಕ್ಸರ್ಗೆ ಹಾಕೋಣ. ಸ್ವಲ್ಪ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಯೋದಕ್ಕೆ ಹಾಕೋಣ. 2 ರಿಂದ 3 ಸೀಟಿ ಆಗಿದೆ, ಇದನ್ನು ಆಫ್ ಮಾಡೋಣ. ಇವಾಗ ಈ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ತುಂಬ ಸಣ್ಣಾಗಿನೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಮೀಡಿಯಮಲ್ಲಿ ಹಾಕಿದ್ದೀನಿ. ಇಲ್ಲಿ 1 ಲೋಟ ಆಗುವಷ್ಟು ನೀರನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಈ ಹುಣಸೆ ಹಣ್ಣನ್ನು ನೆನೆದ ಮೇಲೆ ಹಿಂಡಿ ಪಾನಿ ಒಳಗಡೆ ಸೋಸ್ಕೋಬೇಕು. ಆಮೇಲೆ 1 ಕಪ್ ಆಗುವಷ್ಟು ಸಕ್ಕರೆನ ನಾನು ಸೇರಿಸ್ಕೊತಾ ಇದ್ದೀನಿ. ಸಿಹಿ ನೋಡ್ಕೊಂಬಿಟ್ಟು ನೀವು ಹಾಕ್ಕೊಳ್ರಿ. ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಬೇಕು ಸಕ್ಕರೆ ಕರಗೋವರೆಗೂ. ಮತ್ತು 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ. ಉಪ್ಪು ಆವಾಗಲೇ ಹಾಕಿದ್ದೀರಿ, ಸೊ ಹಾಗಾಗಿ ನೋಡ್ಕೊಂಬಿಟ್ಟು ಆ್ಯಡ್ ಮಾಡ್ಕೊಳ್ರಿ. ಈ ಕುಕ್ಕರಲ್ಲಿರುವಂಥ ಆಲೂಗಡ್ಡೆ ಸಿಪ್ಪೆನ ತೆಗೆದು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ. ಸೊ ಸಿಪ್ಪೆ ತೆಗೆದಿಟ್ಕೊಂಡು ಈ ಥರ ಸ್ಮ್ಯಾಶ್ ಮಾಡಿರಿ. ನಂತರ ಇವಾಗ ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪು, 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, 1/4 ಟೀ ಸ್ಪೂನ್ ಆಗುವಷ್ಟು ಮಸಾಲ ಪೌಡರ್, ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಮಸಾಲ ಪೌಡರನ್ನು ಪಾನಿಪುರಿದೇ ಸಿಗುತ್ತೆ, ಅದನ್ನಾದರೂ ಹಾಕ್ಬೋದು. ಇಲ್ಲ ಅಂತ ಹೇಳಿದರೆ ಮನೆಯಲ್ಲೇ ನೀವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲವನ್ನು ಕೂಡ ಹಾಕ್ಬೋದು. ಇವಾಗ ನಾನಿಲ್ಲಿ ಸ್ಟೋವ್ನ ಆನ್ ಮಾಡ್ಕೊಂಬಿಟ್ಟು ಪುರಿಯನ್ನು ಕರೀಲಿಕ್ಕೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಸೊ ಎಣ್ಣೆ ಕಾದಾದಮೇಲೆ ಒಂದೊಂದೇ ಪುರಿಯನ್ನು ಹಾಕಿ ನೀವು ಇದರಲ್ಲಿ ಕರಿಬೋದು. ಸೊ ನೋಡ್ಬೋದು ನೀವಿಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಈ ಥರ ಉಬ್ಬಿ ತಾವೇ ಮೇಲ್ಗಡೆ ಬರ್ತವೆ. ಈ ಪುರಿಯನ್ನು ನಾವು ಅಂಗಡಿಯಿಂದ ತೊಗೊಂಬಂದಿರೋದು, ಹೊರಗಡೆಯಿಂದ. ಮನೆಯಲ್ಲೇ ಇದನ್ನು ಕೂಡ ರೆಡಿ ಮಾಡ್ಬೋದು. ಅದನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ನೋಡ್ಬೋದು ಇವಾಗ ನೀವು ಇದು ಆಗಿದೆ. ಇದನ್ನು ನೀವು ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಳ್ರಿ. ಸಿಸ್, ನೆಕ್ಸ್ಟ್ ನಾನು ಫ್ರೈ ಮಾಡಲಾ? ಬೇಡ, ಎಣ್ಣೆ ತುಂಬ ಕಾದಿರುತ್ತೆ, ಕೈ ಸುಟ್ಕೊಂಡು ಗಿಟ್ಕೊಂಡಿಯ. ನೆಕ್ಸ್ಟ್ ಇದೇ ಥರ ನಾನು ಎಲ್ಲ ಪಾನಿಪುರಿಯನ್ನು ಕೂಡ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಎಸ್, ಇವಾಗ ಇವು ಎಲ್ಲವೂ ರೆಡಿ ಆಗಿದ್ದಾವೆ. ಎಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಕೆ ರೆಡಿ ಮಾಡೋಣ. ಸೊ ಪಾನಿನೂ ರೆಡಿಯಾಗಿದೆ, ಪುರಿನೂ ರೆಡಿಯಾಗಿದೆ. ಅದಕ್ಕೆ ಹಾಕುವಂಥ ಮಸಾಲನೂ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನೀವು ಈ ಮಸಾಲಾಗೆ ಬೇಕಂದರೆ ಸ್ವಲ್ಪ ಕ್ರಿಸ್ಪಿ ಆಗಲಿಕ್ಕೆ ಈ 2 ಪುರಿಯನ್ನು ಮುರಿದು ಇದರಲ್ಲಿ ಸೇರಿಸ್ಕೋಬೋದು, ಕ್ರಿಸ್ಪಿ ಆಗುತ್ತೆ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಪ್ಲೇಟಿಗೆ ಪಾನಿಪುರಿಯನ್ನು ರೆಡಿ ಮಾಡ್ಕೊಳ್ಳೋಣ. ಸೊ ಪುರಿಯನ್ನು ಈ ಥರ ಮಿಡಲ್ ನೀವು ಕಟ್ ಮಾಡ್ಕೊಂಬಿಟ್ಟು ಇದರಲ್ಲಿ ಮಸಾಲ ಮತ್ತು ಪಾನಿಯನ್ನು ಹಾಕ್ತಾ ಹೋಗೋಣ. ಸೊ ಹೀಗೆ ನಾನು ಎಲ್ಲನೂ ಪುರಿಯನ್ನು ಕಟ್ ಮಾಡಿ ಈ ಥರ ಮಿಡಲ್ ಕಟ್ ಮಾಡಿ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಮಸಾಲ ಏನು ಆಲೂಗಡ್ಡೆಯಿಂದ ರೆಡಿ ಮಾಡಿರುವಂಥ ಈ ಮಸಾಲವನ್ನು ಸ್ವಲ್ಪ ಅದರೊಳಗಡೆ ಹಾಕೋತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ರಿ. ನೆಕ್ಸ್ಟ್ ನಿಮ್ಮ ಹತ್ರ ಚೌ ಇದ್ದರೆ ಅದನ್ನು ಕೂಡ ನೀವು ಇದರಲ್ಲಿ ಹಾಕ್ಕೋಬೋದು. ನೆಕ್ಸ್ಟ್ ಇದಾದಮೇಲೆ ನಾನು ಒಂದು ಬಟ್ಲಿಗೆ ಪಾನಿಯನ್ನು ಹಾಕ್ಕೋತೀನಿ. ವಾವ್ ಸೀಸ್, ಜಲ್ದಿ ಹಾಕ್ಕೊಡಿ, ನಂಗೆ ನೋಡಿದರೆ ತಿನ್ನಬೇಕು ಅನ್ನಿಸ್ತಿದೆ. ಹಾಂ ಆಯ್ತಾ ಹಾಕ್ಕೊಡುವ. ನೋಡಿ ಇವಾಗ ರೆಡಿ ಆಗಿದೆ ಪಾನಿಪುರಿ. ಸೊ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಹಾಗೆ ತಿಂದರೂ ಕೂಡ ಮಸ್ತ್ ಟೇಸ್ಟ್ ಇದೆ. ಇವಾಗ ನಮ್ಮ ಸುಹಾ ಆಲ್ರೆಡಿ 2 ರಿಂದ 3 ಪಾನಿಪುರಿಯನ್ನು ಗುಳುಮನ್ಸಿದ್ದಾಳೆ. ಸೊ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಪಾನಿಪುರಿಯನ್ನು ಸವಿಬೋದು. ಈ ರೆಸಿಪಿ ನಿಮಗೂ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.